మనిషికి ఇంత జనాలు సంపాదించినారు అని చెప్పేసి తెలిసింది మాకు మొట్టమొదటిసారిగా ఆయన తీరుకునేప్పుడు ఎంత జనాలు సంపాదించినారు అందరికీ అర్థమైంది. మునుబాతాలకి కదా కోలార్ డిస్టిక్ అర్థమైంది జనాలు సంపాదించిన మనిషి లేకపోయినా ఆయన చేయండి పనులు ఆయన పెట్టినట్ల జనాలు ఎప్పటికీ శాశ్వతంగా ఉంటుంది. ఆయన నేర్చుకుంటా నాకు ఆయన ఏంటి అపారమైన నష్టమైంది మా ఊరికి మా గ్రామానికి చెప్పి ఆయన తెలుసుకుంటూ చాలా విప్లవడము రేపెట్టి మీరు వచ్చిన ఆయన అభిమానులు ఈ కార్యక్రమంలో ముగించుకొని రేపెట్టి పోవాలని చెప్పి కోరుకుంటున్నాను. మా ఎమ్మెల్యే సాహిత్యంలో వాళ్ళకి విపరీతమైన విశేషమైన ఇష్టము. అందుకే ఎన్ని 100 పనులు ఉన్నా బెంగళూరు డైరెక్ట్ గా ఫోన్ చేసి గోపివాళ్ళకి పోలా మీరు ఏడ పోదా కూడా ఉండాలని చెప్పేసి మమ్మల్ని అంతా ఇతను పెట్టి బెంగళూరు 100 పనులు వచ్చినాడు. ఆయనకి గోపివాడికి మా ఎమ్మెల్యే సాహిబ్కి విపరీతమైన స్నేహితులు అనుబంధం కూడా చాలా బాగుండే. ಅಟ್ಲ ಮನುಷ್ಯ ಪಾಕೊಟ್ಕೊಂಡಾಗ ನಾನು ನೆನಪೈತಿ. ಇಂಥ ವೇದಿಕೆಯಲ್ಲಿ ಗೋಪಿ ಬಗ್ಗೆ ನಾನು ಮಾತಾಡ್ತೀನಂತ ಯಾವತ್ತೂ ನಾನು ಊಹಿಸಿರ್ಲಿಲ್ಲ. 15 ದಿವಸ ಹಿಂದೆ ನನ್ನ ಮೀಟ್ ಮಾಡಿ ನನ್ನ ತುಂಬಾ ನೀವ್ಯಾರು ಕಾಣ್ತಕ್ಕಂಥ ಒಂದು ಕೋಪ, ಹಠ, ಕುರಿತು ಯಾರಾದ್ರೂ ಮಾತಾಡಲ್ಲ ಆ ತರ ಒಂದು ಹಠವಾದಿ. ಈ ಪಾಂಪ್ಲೆಟ್ ಅಲ್ಲಿ ಏನೋ ಹೆಸರು ಮಿಸ್ಟೇಕ್ ಮಾಡಿ ಬೇರೆ ಹೆಸರು ಹಾಕಿದ್ದಕ್ಕೆ ನಾನು ಕೇಳಿದ್ರೆ ಏನ್ ಗೋಪಿ ಅಂದಿದ್ದಕ್ಕೆ ಎಲ್ಲ ತಪ್ಪಾಯ್ತು ಅಂದ್ಬಿಟ್ಟು ಅವತ್ತಿಂದ ಸ್ವಲ್ಪ ಮತ್ತೆ ನಾನೇ ಮತ್ತೆ ಕರೆದು 1 ತಿಂಗಳ ಹಿಂದ್ಗಡೆ SC/ST ಕಾರ್ಪೊರೇಷನ್ ಒಂದು ಕಾರ್ ವ್ಯವಸ್ಥೆ ಮಾಡಿಕೊಟ್ಟೆ. ಕಾರ್ ಬಂತು, ಕಾರ್ ಬರ್ತಾ ಇದೆ, ಕಾರ್ ತಗೊಳಕ್ ಮನುಷ್ಯ ಇಲ್ಲ. ಅದಕ್ಕೆ ನಾನು ಆ ಹೆಣ್ಮಗ್ಳು ಪವನ ಮತ್ತು ಗಂಡು ಮಗನ ಕರೆದು ಎಲ್ಲ ವ್ಯವಸ್ಥೆ ಮಾಡಿ, ಕೋರ್ಟ್ ವ್ಯವಸ್ಥೆ ಮಾಡಿ, ಕೋರ್ಟ್ಗೆ ಎಲ್ಲಕ್ಕೆ ವ್ಯವಸ್ಥೆ ಮಾಡಿ, ಎಲ್ಲ ರೀತಿಯ ವ್ಯವಸ್ಥೆ ಮಾಡಿ ಆ ಫ್ಯಾಮಿಲಿ ಜೊತೆ ಆ ಮನುಷ್ಯ ಅಂತೂ ಇಲ್ಲ ನಾನಿದ್ದೀನಿ ಏನೋ ಭರವಸೆ ಕೊಟ್ಟು ಸದ್ಯಕ್ಕೆ ಅವ್ರಿಗೆ ಏನ್ ಬೇಕೋ ಎಲ್ಲಾ ತರ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀನಿ. ನನಗೆ ಹೇಳ್ಕೊಳಕ್ ಇಂಟ್ರೆಸ್ಟ್ ಇಲ್ಲ, ನಾನು ಹೇಳ್ಕೊಡೋದು ಇಲ್ಲ ಅದನ್ನ. ಬಟ್ ಒಂದಂತೂ ಹೇಳ್ತೀನಿ ಗೋಪಿ, ನೀನ್ ಎಲ್ಲೇ ಇರು, ಹೇಗೆ ಇರು, ನಿನ್ನ ಕುಟುಂಬದ ಜೊತೆ ನಾನು ಇದೀನಿ ಅಂತ ಒಂದು ವಾಕ್ಯವನ್ನ, ಒಂದು ಧೈರ್ಯವನ್ನ ನಾನು ಕೊಡಕ್ಕೆ ಇಷ್ಟಪಡ್ತೀನಿ. ನಾನು ಯಾರಿಗೂ ಇಷ್ಟೊತ್ತು ಹೋಗಿ ಪೂಜೆ ಮಾಡ್ಕೊಂಡು ಇರ್ತಾ ಇರ್ಲಿಲ್ಲ. ಬಟ್ ಯಾಕೋ ನಿನ್ನ ಕಾರ್ಯಕ್ರಮ ಬಂದು ಇರ್ಬೇಕಂತ ಮನ್ಸ್ಕೊಂತು. ಬಟ್ ನೀನಿಬ್ಬರು ಮುತ್ತುಗಳಿದಾರಲ್ಲ, ಖಂಡಿತವಾಗ್ಲೂ ಆ ಮುತ್ತುಗಳ ಜೊತೆ ಖಂಡಿತ ನಾನು ಇರ್ತೀನಿ, ಅವ್ರ ಜೀವನ ತೋರಿಸ್ತೀನಿ. ಅವನು ಕೂಡ ಕೆಲಸ ಮಾತಾಡಿದ್ದೀನಿ, ಸೊ ಅವಳು ಕೂಡ ಕೆಲಸ ಮಾತಾಡಿದ್ದೀನಿ. ನಿನ್ಗೆಲ್ಲ ನೀನು ಇಲ್ಲಿ ನಿನ್ ಕುಟುಂಬದ ಬಗ್ಗೆ ಜಾಗೃತ ವಹಿಸ್ತಕ್ಕಂಥ ಕರ್ತವ್ಯನ ಬಿಟ್ಟೋಗಿದ್ದೆ. ಅದನ್ನ ನಾನು ಕಾಯವಾಚ ಮನಸ್ಸಿಂದ ನಾನು ಖಂಡಿತವಾಗಿ ಮಾಡಿದೆ. ಫಸ್ಟ್ ಟೈಮ್ ನಾನು ಬಂದಾಗ ಕಾಲೋನಿಗೆ ಹೆಂಗ್ ಬರ್ಬೇಕು ಅಂತ ಅರ್ಥ ಆಗ್ತಾ ಇದ್ದಿಲ್ಲ. ನಾನು ಕಾಲೋನಿಗೆ ಬಂದು ಪರಿಚಯ ಮಾಡಿಕೊಟ್ಟು ನನ್ನ ವ್ಯವಸ್ಥೆ ಕಾಪಾಡ್ಕೊಂಡಿದ್ದು ನೀನು, ಅದೆಲ್ಲರೂ ಗೊತ್ತಿದೆ, ಬಾಬಣ್ಣಗೆಲ್ಲ ಗೊತ್ತಿದೆ, ಕಾಲೋನಿಯಲ್ಲಿ ಇದೆಯಾ. ಬಟ್ ನೀವಿಲ್ಲದೆ ಇವತ್ತು ಬದುಕು ನಮಗೂ ಒಂಥರ ಇದಾಗಿದೆ. ಎಲ್ಲೇ ಇರು, ಹೇಗೆ ಇರು, ಆ ಒಂದು ಕುಟುಂಬಕ್ಕೆ ಈ ಧೈರ್ಯವನ್ನ ಬರೆಸುವಂತ ಶಕ್ತಿ ಕೊಡ್ಲಿ ಅಂತ ಕೇಳ್ತಂತ ನಾನು ಇಡೀ ಕುಟುಂಬಕ್ಕೆ ಧೈರ್ಯ ಕೊಡ್ಲಿ ಅಂತ ಕೇಳ್ಕೊತೀನಿ.